ಈ ಬಾಳೆ ಬಂದು 2024 GKVKಯಲ್ಲಿ ತೊಗೊಂಡಿದ್ದು. ಅಲ್ಲಿ GKVK ಸ್ಟೂಡೆಂಟ್ಸ್ ಮಾಡ್ತಿದ್ರು. ಅವ್ರು ತೊಗೊಂಡು ಅವರು ಪ್ರಾಜೆಕ್ಟ್ ರಿಪೋರ್ಟ್ ಬರ್ತೀನಿ ಅಂದರೆ ಅವ್ರು ಬರಲಿಲ್ಲ ಪಾಪ. ಇದು ಅಲ್ಲಿ 2024, ಇವಾಗ 2026, 2 ವರ್ಷ ಆಯ್ತು ಈ ಗೊನೆ ತೊಗೊಳಕ್ಕೆ. ಬರೀ ಸಗಣಿ ಗೊಬ್ಬರ ಹಾಕಿರೋದ್ರಿಂದ ಲೇಟಾಗಿ ಬಂದಿರೋದು ಇದು. ಈಗ ಒಂದು ಗೊನೆ ತೊಗೊಂಡಿದ್ದೀನಿ, ಅದ್ರ ಫೋಟೋ ಕಳಿಸ್ತೀನಿ ನಿಮಗೆ. ಇದು ಒಂದು ಸ್ಲೋ, ನಾವು ಈ ಒಂದೇ ಯೂನಿಫಾರ್ಮಾಗಿ ಒಂದೇ ಟೈಮಿಗೆ ಬರೋಲ್ಲ, ಮೋನೋಕ್ರಾಪ್ ಥರ. ಅದು ಇಷ್ಟ ಬಂದಾಗ ಬರುತ್ತೆ, ಬಂದಾಗ ನೀವು ಮಾರ್ಕೆಟ್ಗೆ ಹಾಕೋ 41 kg ಬಂದಿದೆ ಒಂದು ಗೊನೆ. ಇವಾಗ ಇದು ಲೆಕ್ಕ ನೋಡಿದ್ರೆ ಇದು ಗ್ಯಾರಂಟಿ 40 kg ಪ್ಲಸ್ಸೇ ಬರುತ್ತೆ. ಇದು ಅವ್ರು ಕಡಿಮೆ ಅಂತೂ ಬರೋಲ್ಲ. ಯಾಕಂದ್ರೆ ನೀವು ಇಲ್ಲಿ ಸೈಜ್ ನೋಡಿ, ಈ ಸೈಜ್ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನಾನು ಕೈ ಇಟ್ಕೊತೀನಿ ನೋಡಿ. ಹೇಳಿದ್ನಲ್ಲ, ಔಷಧಿ ಹೊಡೆಯಲ್ಲ ನಾವು, ಪೆಸ್ಟಿಸೈಡ್ ಹೊಡೆಯಲ್ಲ ಅಂದರೆ ಎಲ್ಲ ಕಡೆ ಹುಳಗಳು ಜಾಸ್ತಿ. ಹೌದು. ಇದು ಬನ್ನಿ, ಇನ್ನು ಏಲಕ್ಕಿ ಎಲ್ಲ ಇದೆ, ತೋರಿಸ್ತೀನಿ. ಅಂದರೆ 2 ವರ್ಷ ಕಾಯಬೇಕು ನೀವು. ಅದು 2 ವರ್ಷ ಅಂದರೆ ನಾವು ಇನ್ನು ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಮಾಡಿದರೆ ಬೇಗ ಬಂದಿರೋದೇನೋ ಗೊತ್ತಿಲ್ಲ. ಬಟ್ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಅದು ಬರೋ ತನಕ ವೆಯ್ಟ್ ಮಾಡಬೇಕು ಅನ್ನೋದೇ ನಾನು ಕಾನ್ಸೆಪ್ಟ್ ಇಟ್ಕೊಂಡಿರೋದು. ಬಟ್ ಬರ್ತಾ ಇದೆ, ಅದರದೇನು ನಮಗೆ ಮೋಸ ಆಗ್ತಾಯಿಲ್ಲ. ಇದೆಲ್ಲ ನಮಗೆ ಥರ್ಡ್ ಬೆನಿಫಿಟ್ ಬೆಳೆಯೋದು. ಮೈನ್ ಫಸ್ಟು ತೆಂಗು, ಸೆಕೆಂಡು ನಾವು ಇದಿಟ್ಕೊಂಡಿರೋದು ಯಾವುದು ಅಡಿಕೆನೂ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಅಷ್ಟರಲ್ಲಿ ಸ್ವಲ್ಪ ಸೀಮೆ ಹುಲ್ಲಿಂದ ಇವಾಗ ಅಲ್ಲೇನು ನಾವು 60-70 ಕುರಿ ನೋಡಿದ್ರಲ್ಲ, ಅದಕ್ಕೆ ಇದು ಒಂದು 30% ಇದೂ ಬೇಕು. ಯಾಕಂದ್ರೆ ಹಸಿರು ಮೇವಿಲ್ಲ ಅಂದರೆ ಅದು ಸ್ಟ್ರೆಸ್ಸಿಗೆ ಬಂದ್ಬಿಡುತ್ತೆ. ಆದರೆ ಇದರಿಂದ ಮೈ ಬರಲ್ಲ ಯಾವುದೇ ಕಾರಣಕ್ಕೂ. ಇದು ಬರೀ ಖುಷಿಗೆ ಮಾತ್ರ ತಿನ್ನುತ್ತೆ, ಅದು ಒಂದು ಹ್ಯಾಪಿನೆಸ್ಗೆ. ಒಣುಲ್ಲು ತುಂಬ ಇಂಪಾರ್ಟೆಂಟು.